ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ ಶಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈಗಾಗಲೇ ನೀವು ನಮ್ಮ ತಮ್ನೇಲ್ ಮತ್ತು ನಮ್ಮ ಟೈಟಲಲ್ಲಿ ನೋಡಿದಂತೆ ನಿಮ್ದು ಅದ್ರ ಜಿಯೋ ನಂಬರ್ ಇದ್ದರೆ, ಜಿಯೋ ಆ್ಯಪ್ ಇದ್ದರೆ ನಿಮ್ಮ ಹತ್ರ ಅದಕ್ಕೆ ಕಾಲರ್ ಟ್ಯೂನ್ ಅನ್ನಾಗಿ ಯಾವ ರೀತಿ ಸೆಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇನ್ಕಮಿಂಗ್ ಕಾಲಿಗೆ ಕಾಲರ್ ಟ್ಯೂನನ್ನು ಯಾವ ರೀತಿ ಸೆಟ್ ಮಾಡೋದು ನಿಮ್ಮದು ಮೈ ಜಿಯೋ ಆ್ಯಪ್ನಲ್ಲಿ ನಿಮ್ಮದು ಜಿಯೋ ಸಿಮ್ ಇದ್ದರೆ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಕಾಲರ್ ಟ್ಯೂನ್ ಸೆಟ್ ಮಾಡೋದು ಜಿಯೋ ಸಿಮ್ಗೆ ಅಂತ ನಾನು ನನ್ನ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಸೆಟ್ ಮಾಡೋದಂತ ನನ್ನ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆದಾಗ ನೋಡಿ, ಅಂದರೆ ಅರ್ಥ ಆಗುತ್ತೆ. ವಿಡಿಯೋ ಮಿಡಲ್ ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ ಆಗಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್ ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಪ್ಲೇಸ್ಟೋರ್ ಆ್ಯಪಲ್ಲಿ ಹೋಗಿ ಮೈ ಜಿಯೋ ಆ್ಯಪನ್ನು ನೀವು ನೋಡ್ತಿರ್ಬೋದು. ಈ ಮೈ ಜಿಯೋ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ, ಇನ್ಸ್ಟಾಲ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇದನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಓಪನ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಓಪನ್ ಆಗ್ತಾ ಇರುತ್ತೆ. ಓಪನ್ ಆದ ನಂತರ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಲಾಗಿನ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ನೀವು ಮೈ ಜಿಯೋ ಆ್ಯಪ್ನಲ್ಲಿ ಲಾಗಿನ್ ಆಗಿ ಫ್ರೆಂಡ್ಸ್. ಲಾಗಿನ್ ಆದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಈ ಆ್ಯಪದ್ದು ಇಂಟರ್ಫೇಸ್ ಈ ರೀತಿಯಾಗಿ ಬಂದ ನಂತರ ನೀವು ಕೆಳಗೆ ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ಮೈ ಜಿಯೋ ರೀಚಾರ್ಜ್, ಜಿಯೋ ಟ್ಯೂನ್ಸ್, ಜಿಯೋ ಕೇರ್, ಗೆಟ್ ಫೇಡ್ AI ಕೋಡ್ ಇರ್ತದೆ ಫ್ರೆಂಡ್ಸ್. ಇದರಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಜಿಯೋ ಟ್ಯೂನ್ಸ್ ಇದೆಯಲ್ಲ, ಮೂರನೇ ಆಪ್ಷನ್ನು ಜಿಯೋ ಟ್ಯೂನ್ ಮೂರನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ನಂತರ ನಿಮಗೆ ಬೇಕಾದ ನೀವು ಟ್ಯೂನನ್ನು ಸೆಟ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಾದ ರಿಂಗ್ ಟೋನನ್ನು ನೀವು ಸೆಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಇಲ್ಲಿ ನೀವು ಬೇಕಾದ ರಿಂಗ್ ಟೋನ್ ಬೇಕಂದರೆ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದ ರಿಂಗ್ ಟೋನನ್ನು ನೀವು ಟೈಪ್ ಮಾಡಿ ನೀವು ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿ ಸಾಕು, ಇಲ್ಲಿ ಸರ್ಚ್ ಆಗುತ್ತೆ ಫ್ರೆಂಡ್ಸ್. ಅದಾದ ನಂತರ ಫ್ರೆಂಡ್ಸ್ ನಿಮ್ಮ ಮೇಲೆ ಸ್ಕ್ರೋಲ್ ಮಾಡಿಕೊಳ್ಬೋದು. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಬೇಕಾದ ರಿಂಗ್ ಟೋನನ್ನು ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಾದ ರಿಂಗ್ ಟೋನನ್ನು ಸೆಟ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಬೇಕಾದ ರಿಂಗ್ ಟೋನನ್ನು ಇರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಒಂದು ರಿಂಗ್ ಟೋನ್ ಸೆಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ರಿಂಗ್ ಟೋನ್ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇದ್ರ ಮೇಲೆ ಪ್ಲೇ ಮಾಡಿ ನೋಡೋದು ಫ್ರೆಂಡ್ಸ್. ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿರುತ್ತೆ. ಇದನ್ನು ನೀವು ಪ್ಲೇ ಮಾಡ್ಬೋದು. ಇಲ್ಲಿ ಸೆಟ್ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಟ್ ಮಾಡೋದು ಫ್ರೆಂಡ್ಸ್. ಇದು ಬೇಡ ಅಂದರೆ ಮತ್ತೊಂದು ನೀವು ಮಾಡ್ಕೊಂಡ್ರೆ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡ್ಕೊಳಕ್ಕೆ ಇಲ್ಲಿ ಮತ್ತೊಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಪ್ಲೇ ಮಾಡಿ ತೋರಿಸ್ತೀನಿ. ನಮಗೆ ಈ ರೀತಿಯಾಗಿ ಸಾಂಗ್ಸ್ ಅನ್ನು ಇರುತ್ತೆ ಫ್ರೆಂಡ್ಸ್. ಟ್ಯೂನ್ಗಳು ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಬೇಕಾದರೆ ಕನ್ನಡ ಸಾಂಗ್ ಬೇಕಂದರೆ ಇದ್ರ ಮೇಲೆ ಸರ್ಚ್ ಮಾಡಿಕೊಂಡು ಈ ರೀತಿಯಾಗಿ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮ್ಗೆ ಕನ್ನಡ ಟ್ಯೂನನ್ನು ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಬೇಕಾದ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕನ್ನಡ ಸಾಂಗ್ ಇದೆ ಫ್ರೆಂಡ್ಸ್. ನೀವು ಬೇಕಾದ ಪ್ಲೇ ಮಾಡಿ ನಾನು ತೋರಿಸ್ತೀನಿ. ಈ ರೀತಿಯಾಗಿ ಪ್ರತಿಯೊಬ್ಬರು ಟ್ಯೂನನ್ನು ಸೆಟ್ ಮಾಡಿಕೊಳ್ತು ಫ್ರೆಂಡ್ಸ್. ಈ ರೀತಿಯಾಗಿ ನೋಡ್ಬೋದು ಪ್ರತಿಯೊಂದು ಸಾಂಗಿಗೆ ಪ್ರತಿಯೊಂದು ಟ್ಯೂನನ್ನು ಈ ರೀತಿಯಾಗಿ ನೀವು ಬೇಕಾದ ಲ್ಯಾಂಗ್ವೇಜನ್ನು ಸರ್ಚ್ ಮಾಡಿಕೊಂಡು ನೀವು ಇಡ್ಬೋದು ಫ್ರೆಂಡ್ಸ್. ನಾನು ನಿಮಗೆ ಇಲ್ಲೊಂದು ಇಟ್ಟು ತರಿಸ್ತೇನೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಟರ್ನ್ ನಾನು ನಿಮಗೆ ಪ್ಲೇ ಮಾಡ್ತೀನಿ. ಇದಾದ ನಂತರ ಕೆಳಗಿಡೋದು ಬೇಕಂತ ಪ್ಲೇ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಇನ್ನೊಮ್ಮೆ ಪ್ರಶ್ನೆ ಪ್ಲೇ ಮಾಡಿ ಇದಿಷ್ಟ ಆದ ನಂತರ ಇದನ್ನು ಸೆಟ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಸೆಟ್ ಒಂದು ಆಪ್ಷನ್ ಇರುತ್ತೆ ಮಗಳು, ಇಲ್ಲಿ ನೋಡ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ತೋರಿಸಿದೆ ವಿ ಆರ್ ಸೆಟ್ಟಿಂಗ್ ಟು ಹ್ಯಾಸ್ ಬಿನ್ ಸೆಟ್ ಅಂತ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟರ್ ಕೊಡಿ, ಆಸ್ಕ್ ಟು ಮೀ ಲೆಟರ್ ಕೊಡಿ ನಿಮ್ಗೆ ಬೇಕಾದನ್ನು. ಈ ರೀತಿಯಾಗಿ ನಿಮ್ಮ ಫೋನ್ಗೆ ಜಿಯೋ ಕಾಲರ್ ಟ್ಯೂನ್ ಇನ್ಕಮಿಂಗ್ ಕಾಲಿಗೆ ಸೆಟ್ ಆಗಿದೆ ಫ್ರೆಂಡ್ಸ್. ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೇಕಂದ್ರೆ ಯಾರ್ದಾರ ಫೋನಿಂದ ನೀವು ಕಾಲ್ ಮಾಡಿಸಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಬಂದಿರ್ಬೋದು ಈ ರೀತಿಯಾಗಿ ನಿಮ್ಮ ಜಿಯೋ ಟ್ಯೂನ್ ಕಾಲರ್ ಟ್ಯೂನ್ಗೆ ಸೆಟ್ ಆಗಿದೆ ಅಂತ ಫ್ರೆಂಡ್ಸ್. ನೀವು ನೋಡ್ಬೋದು. ಇದನ್ನು 1 ಮಂತ್ ತನಕ ಇರುತ್ತೆ ಫ್ರೆಂಡ್ಸ್. 1 ಮಂತ್ ಆದ ನಂತರ ರಿಟರ್ನ್ ಮತ್ತೊಮ್ಮೆ ಸೆಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಮೈ ಜಿಯೋ ಆ್ಯಪ್ನಲ್ಲಿ ನಿಮ್ಮ ಮೈ ಜಿಯೋ ನಂಬರಿಗೆ ಈ ರೀತಿಯಾಗಿ ಕಾಲರ್ ಟ್ಯೂನನ್ನು ಸೆಟ್ ಮಾಡೋದು ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮೈ ಜಿಯೋ ಆ್ಯಪ್ನಲ್ಲಿ ಇನ್ಕಮಿಂಗ್ ಕಾಲಿಗೆ ಕಾಲರ್ ಟ್ಯೂನನ್ನು ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ಆದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ಇನ್ನೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಲಿ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ್ ಫ್ರೆಂಡ್ಸ್ ನಾನು ನಿಮಗೆ